ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನಿವತ್ತು ನವರಾತ್ರಿ ಪೂಜೆ ಮೊದಲನೇ ದಿವಸ ಶೈಲಪುತ್ರಿ ನಾವು ನವರಾತ್ರಿ ಪೂಜೆಗೆ ಹೋಗಿ ಬಂದೆ. ನಾನು ಎಷ್ಟೇ ಬ್ಯುಸಿ ಇದ್ದರೂ ಸಹಿತ, ನಾನು ಎಷ್ಟೇ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರೂ ಸಹಿತ ನಾನು ಮಾತ್ರ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಿಸ್ ಮಾಡೋದಿಲ್ಲ, ತಪ್ಪದೇ ಮಾಡ್ತೀನಿ. ಶ್ರಾವಣ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ಕಾರ್ತಿಕ ಪೂಜೆ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡ್ತೀವಿ. ಅದನ್ನು ಮಾಡ್ತಾನೆ ನಾನು ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬಂದಿದ್ದೀನಿ. ಅದು ಅಂದರೆ ನನಗೆ ಒಂದು ಮಾನಸಿಕವಾಗಿ ನೆಮ್ಮದಿ ಇರುತ್ತೆ. ದೇವ್ರ ಪೂಜೆಗಳನ್ನು ಮಾಡ್ಕೊಳ್ತಾ ನನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಹೋದಾಗ ನನಗೆ ಆ ಕೆಲಸದಲ್ಲಿ ಒಂದು ನೆಮ್ಮದಿ ಇರುತ್ತೆ. ಇವತ್ತು ನವರಾತ್ರಿ ಮೊದಲನೇ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ವೈಟ್ ಕಲರ್ ಸ್ಯಾರಿ ಹಾಕಿದ್ದೆ. ಹೇಗೆ ಕಾಣ್ತಾ ಇದೆ ಸ್ಯಾರಿ? ಚೆನ್ನಾಗಿ ಕಾಣ್ತಿದ್ಯಾ? ಅದೇ ರೀತಿ ನಂಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ನಾಲ್ಕು ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಏನಂತ ಅಂದರೆ, ನಾನು ಮೊನ್ನೆ ಮಹಾಲಯ ಅಮಾವಾಸ್ಯೆ ದಿವಸ ನಾನು ಟೈಲರಿಂಗ್ ಮಿಷನ್ನ ಪೂಜೆ ಮಾಡಿಲ್ಲ. ನಾನು ನೆಕ್ಸ್ಟ್ ಬರೋಂಥ ಆಯುಧ ಪೂಜೆ ದಿವಸ 30ನೇ ತಾರೀಕು ಮಂಗಳವಾರ ಅವತ್ತು ಮಾಡಬೇಕು ಅಂತ ಇದ್ದೀನಿ. ಆಯುಧ ಪೂಜೆ ದಿವಸನೇ ಮಾಡ್ತೀನಿ, ಇಲ್ಲಾಂದರೆ ಸರಸ್ವತಿ ಪೂಜೆ ದಿವಸನೂ ಸಹಿತ ನೀವು ಮಾಡ್ಬೋದು. ಆದರೆ ನಾನು ಆಯುಧ ಪೂಜೆ ದಿವಸನೇ ಬಂದಿರೋದ್ರಿಂದ ನಾನು ಅವತ್ತು ಮಾಡ್ತೀನಿ. 30ನೇ ತಾರೀಕು ನಾನು ಅವತ್ತು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ನನಗೆ ಕಮೆಂಟ್ ಮಾಡಿದರು, ನಿಮ್ಮ ವೀಡಿಯೋಸ್ಗಳೆಲ್ಲ ನೋಡಿಬಿಟ್ಟು ನಾನು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನಿಗೆ ಪೂಜೆಗಳನ್ನು ಮಾಡ್ತಾ ಬಂದಿದ್ದೀನಿ, ತುಂಬ ಒಳ್ಳೆಯದಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದರು. ಹೇಗಂದರೆ ತುಂಬ ವರ್ಷದಿಂದ ಪೂಜೆನ ಅದು ಮಾಡ್ಕೊಳ್ತಾ ಬಂದು ನಾನು ಸಹಿತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೂ ನಿಮಗೆಲ್ಲ ಹೇಳಬೇಕು. ನೀವು ಎಷ್ಟೋ ಜನ ಮನೇಲಿ ಟೈಲರಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟಗಳಿದ್ದಿದ್ದೆ. ನಾನು ತುಂಬ ವರ್ಷದ ಹಿಂದೆ ನನಗೂ ಒಬ್ಬರು ಗುರುಗಳು ಹೇಳಿದ್ರು, ನೀನು ಯಾಕೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದರೆ, ಮನೇಲಿ ಟೈಲರಿಂಗ್ ಮಾಡೋದ್ರಿಂದ ಪ್ರತಿದಿನ ನೀನು ಕಟ್ ಮಾಡೋದು ಹೊಲಿಯೋದು, ಕಟ್ ಮಾಡೋದು ಹೊಲಿಯೋದು ಈ ರೀತಿ ಇರೋದ್ರಿಂದ ನಮ್ಮ ಒಂದು ಜೀವನದ ಒಂದು ಹಾದಿನೂ ಅದೇ ರೀತಿ ಆಗುತ್ತೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲ್ಲ ಅಂತಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಕಮ್ಮಿ ಅಂತ ಹೇಳಿದ್ರು. ಅದಕ್ಕೆ ಈಗ ಏನು ಮಾಡೋದು, ನನಗೀಗ ಮನೆಯಲ್ಲೇ ನನಗೆ ಒಂದು ಅದೇ ಅಭ್ಯಾಸ ಆಗಿದೆ. ಅಂಗಡಿಗಳಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮಕ್ಕಳು ಚಿಕ್ಕವರಿದ್ದಾರೆ, ಏನು ಮಾಡೋದು ಅಂತ ಕೇಳಿದಾಗ ಅವರು ನನಗೆ ಹೇಳಿದ್ದು, ನೀನು ಆದಷ್ಟು ರಾತ್ರಿ ಒಂದು 7-7:30 ಮೇಲೆ ನೀನು ಬಟ್ಟೆ ಹೊಲಿಯೋದನ್ನ ನಿಲ್ಲಿಸು. ಅಷ್ಟ್ರ ಮೇಲೆ ಮಾಡೋದಕ್ಕೆ ಹೋಗಬೇಡ. ದಿನ ಇಡೀ ನೀನು ಎಷ್ಟು ಬೇಕಾದರೂ ಮಾಡ್ಕೊ, ಆಗ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಾಗತ್ತೆ, ನೆಮ್ಮದಿ ಸಿಗತ್ತೆ ಈ ಟೈಲರಿಂಗಿಂದ ಅಂತ ಹೇಳಿದ್ರು. ನನಗೂ ಹೌದು ಅನ್ನಿಸ್ತು. ತುಂಬ ಲೇಟ್, ತುಂಬ ಅಂದರೆ ನಾನು ತುಂಬ ಹೊತ್ತು ಕೆಲಸ ಮಾಡ್ತಿದ್ದೆ. ಒಂದೊಂದ್ಸತಿ ರಾತ್ರಿ 12-1 ಈ ರೀತಿ ಕೆಲಸಗಳನ್ನು ಮಾಡ್ತಿದ್ದೆ. ನಿಜವಾಗ್ಲೂ ನನಗೆ ಅದು ಉಳಿದಿರೋ ದುಡ್ಡು ಅಲ್ಲಿಂದ ಅಲ್ಲಿಗೆ ಸರಿ ಆಗ್ತಿತ್ತು. ಏನೋ ಒಂದು ಹುಷಾರಿಲ್ಲದೆ ಆಗಿರ್ಬೋದು, ಇನ್ನೇನೋ ಸಮಸ್ಯೆಯಿಂದ ಅಲ್ಲಿಂದ ಅಲ್ಲಿಗೆ ಕಟ್ ಆಗ್ತಾನೆ. ಯಾವಾಗ ನೀವು ನೋಡಿರ್ಬೋದು ನನ್ನ ಹಿಂದಿನ ತುಂಬ ವೀಡಿಯೋಸಲ್ಲಿ ನಾನು ನೈಟ್ ಟೈಮಲ್ಲಿ ಕಟ್ಟಿಂಗ್ ಎಷ್ಟು ಒಂದು 10-12 ಬ್ಲೌಸ್, 20-25 ಬ್ಲೌಸನ್ನು ಸಹಿತ ನಿಮ್ಮ ಎದುರುಗಡೆ ಕಟ್ ಮಾಡಿ ತೋರಿಸ್ತೀನಿ. ನೈಟ್ ಟೈಮಲ್ಲಿ ನಾನು ಹುಕ್ಸ್ ಹಾಕೋದಾಗಲಿ, ಕಟ್ಟಿಂಗ್ ಮಾಡೋದಾಗಲಿ ಈ ರೀತಿ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಯಾಕಂತ ಅಂದರೆ ನಾವು ನೈಟ್ ಟೈಮಲ್ಲಿ ಜಾಸ್ತಿ ಅದು ತುಂಬ ಜನಕ್ಕೆ ಎಫೆಕ್ಟ್ ಆಗತ್ತೆ. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀನಿ ಅಂದರೆ ತಪ್ಪದೆ ಈಗ ಬರುವಂಥ ದಸರಾದಲ್ಲಿ ಆಯುಧ ಪೂಜೆ ದಿನ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನಿಗೆ ಅಥವಾ ನೀವು ಯಾವುದೇ ಒಂದು ಕೆಲಸ, ಕೆಲವರು ಹಾಳೆ ತಟ್ಟೆ ಮಾಡ್ತಾ ಇರ್ತಾರೆ, ಅಥವಾ ಇನ್ನು ಟೈಲರಿಂಗ್ ಮಾಡ್ತಾ ಇರ್ತಾರೆ, ಇನ್ನು ಬೇರೆ ಅಂತಹ ರೊಟ್ಟಿ ಮಾಡೋ ಮಿಷನ್ ಈ ರೀತಿ ಇಟ್ಕೊಂಡಿರ್ತಾರೆ. ದಯವಿಟ್ಟು ಬರುವಂಥ ಆಯುಧ ಪೂಜೆಗೆ ನೀವೊಂದು ಈ ವರ್ಷ ಪೂಜೆ ಮಾಡಿ ನೋಡಿ. ನೆಕ್ಸ್ಟ್ ವರ್ಷ ನಿಮಗೆ ಎಷ್ಟು ಮಿಷನ್ಗಳು ತಗೊಂತೀರಾ, ಎಷ್ಟು ಈ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತೀರಾ ನೋಡಿ. ನಿಮಗೆ ದಸರಾ ಆಯುಧ ಪೂಜೆ ಆಗಲಿಲ್ಲ ಅಂದರೆ ದೀಪಾವಳಿ ಅಮಾವಾಸ್ಯೆಗಂತೂ ಮಿಸ್ ಮಾಡದೆ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತೀನಿ. ನಾನು ಸಹಿತ ಮೊದಲನೇದಾಗಿ ನೀವು ಆಯುಧ ಪೂಜೆ ದಿವಸ ನೀವು ಪೂಜೆ ಮಾಡಬೇಕು ಅಂತ ಇದ್ದರೆ, ನೀವು ಹಿಂದಿನ ದಿವಸನೇ ನೀವು ಕೆಲಸ ಮಾಡೋ ಜಾಗ ಆಗಿರ್ಬೋದು, ಹಳೆ ಬಟ್ಟೆಗಳು, ತುಂಬ ವರ್ಷದಿಂದ ಒಯ್ದಿರೋ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಬೆಳಗ್ಗೆನೇ ಬೇಗನೆ ಪೂಜೆ ಮಾಡಿ ಒಳ್ಳೆಯದು. ಇಲ್ಲ ನೀವು ಯಾರಾದರೂ ಭಟ್ರನ್ನ ಕರೆಸಿ ಮಾಡ್ತೀರಂದ್ರೆ ಅದು ಇನ್ನೂ ಒಳ್ಳೆಯದು. ಆದರೆ ನೀವು ಕೆಲಸ ಮಾಡೋ ಜಾಗದಲ್ಲೆಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಕೊಂಡು ನೀವು ಮಾಡಿದ್ರೂ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಒಂದು ದೀಪ ಹಚ್ಚಿ ಮತ್ತು ಮಾವಿನ ತೋರಣ ಕಟ್ಟಿ ಒಂದು ಏನಾದರೂ ಸ್ವೀಟ್ಸ್ ತಂದುಬಿಟ್ಟು ಮಾಡೋಕ್ಕಾಗ್ದಿರೋ ಸ್ವೀಟ್ಸ್ ಅಂತ ತರ್ಬೋದು, 4 ಜನಕ್ಕೆ ಕೊಟ್ಬಿಟ್ಟು ಆಯುಧ ಪೂಜೆ ದಿವಸ ತಪ್ಪದೇ ಮಾಡಿ. ಅದರಲ್ಲೂ ಟೈಲರಿಂಗ್ ಮನೆಯಲ್ಲಿ ಮಾಡುವವರು ತಪ್ಪದೇ ಮಾಡಿ. ನಾನಂತೂ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡಿದ್ರಿಂದ ನನಗೆ ನಿಜವಾಗ್ಲೂ ಅದರಲ್ಲಿ ತುಂಬ ಒಳ್ಳೆಯದು. ಯಾಕಂದರೆ ಮೊದಲು ನನಗೆ ಹೆಂಗಂದರೆ ತುಂಬಾ ಒಂಥರ ಆರೋಗ್ಯದೇ ಸಮಸ್ಯೆ ಆಗ್ತಿತ್ತು. ಮತ್ತು ಮಕ್ಕಳ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೆಯವರ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಅದರಿಂದ ಬಂದಿರೋಂಥ ದುಡ್ಡು ನನಗೆ ಕೈಯಲ್ಲಿ ನಿಲ್ಲದೆ ಇರೋದಾಗಿರ್ಬೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ಆದ್ದರಿಂದ ನಾನು ಈ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ಕೊತ ಬಂದು ಮತ್ತು ಆಯುಧ ಪೂಜೆಗೂ ಮಾಡಿ ಮತ್ತು ದೀಪಾವಳಿ ಅಮಾವಾಸ್ಯೆಗೂ ಮಾಡ್ತೀನಿ. ಸಿಂಪಲ್ ಆಗಿ ಮಾಡ್ತೀನಿ. ಆಯುಧ ಪೂಜೆಗೆ ಜೋರಾಗಿ ಮಾಡಿದರೆ ದೀಪಾವಳಿ ಅಮಾವಾಸ್ಯೆಗೆ ನಾನು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡ್ತಿರ್ತೀನೋ ಆ ರೀತಿ ಮಾಡ್ಕೊತೀನಿ. ಆದರೆ ದೀಪಾವಳಿ ಅಮಾವಾಸ್ಯೆಗೆ ತಪ್ಪದೆ ಕುಂಬಳಕಾಯಿನ ನೀವಾಡಿಸಿ ನಾನು ಹೊಡೆದಿರ್ತೀನಿ. ಈ ರೀತಿ ಮಾಡ್ಕೋಬೋದು. ಮತ್ತು ಕೆಂಪು ಬಟ್ಟೆ ನಾನು ಟೈಲರಿಂಗ್ ಮಿಷನ್ ಹತ್ರ ಕಟ್ಟಿದ್ದೀನಿ, ಅದನ್ನೆಲ್ಲದನ್ನು ಚೇಂಜ್ ಮಾಡಿ ನೀವು ಈ ದೀಪಾವಳಿಗೆ ಎಂತ ಮಾಡಿ ಅಂತಂದರೆ,
ನೀವು ಶ್ರೀಚಕ್ರ ಆಗಿರ್ಬೋದು, ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಇದನ್ನು ತಂದುಬಿಟ್ಟು ನೀವು ಲಕ್ಷ್ಮೀ ಕಳಸದೆದ್ರಿಗೆ ಅಥವಾ ಫೋಟೋದೆದ್ರಿಗೆ ಪೂಜೆ ಮಾಡಿ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ ಹತ್ರ ಕಟ್ಟಿ ನಿಜವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿನೇ ಅನ್ಬೋದು. ನನಗಂತೂ ಅದೊಂದು ಪಾಸಿಟಿವ್ ಆಗಿ ಕೆಲಸ ಮಾಡಿದೆ. ಯಾವುದೇ ಥರ ನೆಗೆಟಿವ್ ಕಣ್ಣು ದೃಷ್ಟಿ, ಈಗ ಬರುವಂಥವರೆಲ್ಲ ನಿಮಗೆ ಕಣ್ಣು ದೃಷ್ಟಿಯೋ ಏನಪ್ಪ ಇವಳು ಇಷ್ಟೊಂದು ದುಡಿತಾಳೆ, ಮನೇಲೇ ಇದ್ದು ಇವಳು ದಿನಕ್ಕೆ 1000-2000 ದುಡಿತಾಳೆ ಅಂತಂದರೆ ನಾಳೆಯಿಂದ ನಿಮಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಒಂಚೂರು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಲೇಟಾಗಿ ಹೇಳ್ತೀರಾ, ಬೇಜವಾಬ್ದಾರಿ ತನ ಮಾಡ್ತೀರಾ, ಕಸ್ಟಮರಿಗೆ ಎನಿ ಟೈಮಿಗೆ ಬಟ್ಟೆಗಳನ್ನು ಕೊಡೋದಿಲ್ಲ, ಈ ರೀತಿ ಎಲ್ಲ ಮಾಡ್ತೀರಾ. ಅದೆಲ್ಲ ಆಗಬಾರ್ದು ಅಂದರೆ ನೀವು ಕವಡೆ, ಗೋಮತಿ ಚಕ್ರ, ಆಮೇಲೆ ಕರ್ಪೂರ ಮತ್ತು ಏಲಕ್ಕಿ, ಲವಂಗ, ಅದ್ರ ಒಳಗಡೆ ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಬಿಟ್ಟು ಕಟ್ಬಿಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಆಯುಧ ಪೂಜೆ ದಿವಸ ಮಾಡಿದ್ರು ಅಡ್ಡಿಲ್ಲ. ಕೆಲವರು ಏನಂದರೆ ದಸರಾ ಟೈಮಲ್ಲಿ ಮನೇಲಿ ಇರ್ತಾರೆ, ಕೆಲವರು ದಸರಾ ಟೈಮಲ್ಲಿ ಊರಿಗೆ ಹೋಗಿರ್ತಾರೆ. ನೀವು ದಸರಾ ಟೈಮಲ್ಲಿ ಆಗಿದ್ದರೆ ದೀಪಾವಳಿಗೆ ಮಾಡ್ಕೊಳ್ಳಿ, ದೀಪಾವಳಿಗೆ ಆಗಿದ್ರೆ ದಸರಾದಲ್ಲಿ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಕೆಲಸದಲ್ಲಿ ಅಂಗಡಿಯಲ್ಲಿ ಮಾಡ್ತಾಯಿರಿ ಅಥವಾ ಮನೇಲಿ ಮಾಡ್ತಾಯಿರಿ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂಗಡಿಯಲ್ಲಿ ಮಾಡೋರು ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ, ಆದರೆ ಮನೇಲಿ ಮಾಡ್ತಾ ಇರೋರು ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆನೇ ಇರ್ತಾರೆ. ಯಾಕಂದರೆ ಕಣ್ಣು ದೃಷ್ಟಿ ಬೇಗನೆ ಆಗುತ್ತೆ ಅವರಿಗೆ ಅಂತ ಹೇಳ್ಬೋದು. ಮತ್ತು ಮನೇಲಿ ಕಿರಿಕಿರಿ, ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ತಿರಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ತಪ್ಪದೆ ನೀವು ನೆಕ್ಸ್ಟ್ ಬರೋವಂಥ ಆಯುಧ ಪೂಜೆ ದಿವಸ ಈ ಪೂಜೆನ ಮಾಡ್ಕೊಳ್ಳಿ. ಹಾಗೆಯೇ ರಾತ್ರಿ ತುಂಬ ನೈಟು ಬಟ್ಟೆನ ಹೊಲಿಯೋದಕ್ಕೆ ಹೋಗಬೇಡಿ. ಬೇಕಾದರೆ ನೀವು 1 ತಿಂಗಳು ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ಸಂಜೆ ಒಂದು 7 ಗಂಟೆ ಆಗ್ತಿದ್ದಂಗೆ ಕೆಲಸನ ಸ್ಟಾಪ್ ಮಾಡಿ ದಿನ ಇಡೀ ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ನೈಟಲ್ಲಿ ಕೆಲಸ ಮಾಡ್ತೀನಿ ಅಂತಂದರೆ ಆ ಕೆಲಸ ಮಾಡಿ ಆ ನೈಟಲ್ಲಿ ಮಾಡಿದ ಕೆಲಸದ ದುಡ್ಡು ಅಂತೂ ಉಳಿಯೋದೇ ಇಲ್ಲ. ಹಾಗಾಗಿ ನಾನು ಹೇಳೋದು, ಶಾಪಲ್ಲಿ ಈಗ ತುಂಬ ದೊಡ್ಡ ಟೈಲರ್ಸ್ಗಳು ನಾನು ಇಲ್ಲಪ್ಪ ನಾವು ನೈಟ್ 12 ಗಂಟೆ ತನಕ ಮಾಡಿದ್ರೆ ಅಷ್ಟೇ ನಮ್ಮ ಕೆಲಸ ಮುಗಿಯೋದು ಅಂತಂದರೆ ಏನಂದರೆ ಐಡಿಯಾಗಳು ಮಾಡ್ಕೊಬೇಕು. ನಾವು ಈ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಅಕಸ್ಮಾತ್ ಅನಿವಾರ್ಯ ಇಲ್ಲ ನಮಗೆ ಬೇಕೇ ಬೇಕು ಅಂದರೆ ಅನಿವಾರ್ಯ ಯಾವತ್ತೋ ಒಂದು 15 ದಿವಸಕ್ಕೋ ತಿಂಗಳಿಗೋ ಒಂದೊಂದು ಬಟ್ಟೆನ ಸ್ಟಿಚ್ ಮಾಡಿಕೊಡಿ. ಕಂಟಿನ್ಯೂಸ್ ಅದೇ ಅಭ್ಯಾಸನ ಮಾಡ್ಕೊಬೇಡಿ. ಆದಷ್ಟು ನೀವು 7:30-8 ಗಂಟೆ ಒಳಗೆ ಆ ಕೆಲಸನ ಮುಗಿಸ್ಬಿಟ್ಟು ನೀವು ಬೇರೆ ನಿಮ್ಮ ಟೈಲರಿಂಗಲ್ಲೇ ಎಷ್ಟು ಕೆಲಸಗಳಿರುತ್ತೆ ಅದನ್ನು ಮಾಡ್ಕೊಳ್ಳಿ. ದಯವಿಟ್ಟು ನೀವು ನೈಟ್ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನನಗೆ ತುಂಬ ಜನ ವೀಡಿಯೋಸಲ್ಲಿ ಆಗಿರ್ಬೋದು, ಕಾಮೆಂಟಲ್ಲಿ ಆಗಿರ್ಬೋದು ಹೇಳಿದ್ರು, ಅಯ್ಯೋ ನೈಟ್ ಟೈಮಲ್ಲಿ ಮಾಡಬಾರ್ದಂತೆ, ಅಮಾವಾಸ್ಯೆ ಕೆಲಸ ಮಾಡಬಾರ್ದು ಅಂತೆ, ಹಾಗಂತೆ ಹೀಗಂತೆ, ಅದೆಲ್ಲ ಸುಳ್ಳೆ. ನಾವು ಟೈಲರ್ಸ್ 24 ಗಂಟೆ ಕೆಲಸ ಮಾಡ್ತಾ ಇರ್ತೀವಿ ಅಂತ, ಅದು ಸುಳ್ಳೆ. ನೀವು ಆ ರೀತಿ ಮಾಡ್ಕೋಬೇಡಿ. ನಿಮಗೆ ಗೊತ್ತಾಗುತ್ತಲ್ವ, ಈಗೊಂದು ವಾರದಲ್ಲಿ ಅಮಾವಾಸ್ಯೆ ಇದೆ ಅಂದರೆ ನಾವು ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋಣ. ಅಮಾವಾಸ್ಯೆ ದಿವಸ ನೀಟಾಗಿ ಪೂಜೆ ಎಲ್ಲ ಮಾಡಿ ನಾವು ನೀಟಾಗಿ ಇಟ್ಕೊಳ್ಳೋಣ ಅಂಗಡಿನ. ಮತ್ತು ಅಮಾವಾಸ್ಯೆ ದಿನನೇ ಎಲ್ಲ ಕ್ಲೀನ್ ಮಾಡಿ ಅವತ್ತು ಪೂಜೆ ಮಾಡೋಕ್ಕೆ ಹಿಂದಿನ ದಿವಸ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿನ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿ ನೋಡಿ. ತುಂಬ ಜನ ಟೈಲರಿಂಗ್ ಕೆಲಸ ಮಾಡ್ತಿರೋರೆ ಆರೋಗ್ಯ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಮತ್ತು ತುಂಬ ಮನೆಯಲ್ಲಿ ಕಿರಿಕಿರಿ. ಈಗ ಕೆಲವು ಅತ್ತೆ ಮಾವ ಹೊಲಿಯೋಕ್ಕೆ ಬಿಡ್ತಾರಲ್ಲ, ಕೆಲವು ಹಸ್ಬೆಂಡೇ ಹೊಲಿಯೋಕ್ಕೆ ಬಿಡ್ತಾರಲ್ಲ, ಏನೋ ಒಂದು ಕಿರಿಕಿರಿ, ಸಿಟ್ಟು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದಷ್ಟು ನಾನು ಹೇಳಿರೋಂಥ ಕೆಲವೊಂದು ನನ್ನ ಆರ್ಜಿ ಟೈಲರಿಂಗ್ ಕ್ಲಾಸಲ್ಲಿ ತುಂಬ ಟಿಪ್ಸ್ಗಳನ್ನು ಹಾಕಿದ್ದೀನಿ. ಅದನ್ನೆಲ್ಲ ಮೇಂಟೈನ್ ಅಂದರೆ ನೋಡಿ, ನೀವು ವೀಡಿಯೋಸ್ಗಳನ್ನು ಸರ್ಚ್ ಮಾಡಿ ನೋಡಿ. ನನ್ನ ಒಂದು ಆರ್ಜಿ ಟೈಲರಿಂಗ್ ಕ್ಲಾಸ್ ಅಂತ ಹೊಡೆದ್ರೆ ಎಲ್ಲ ವೀಡಿಯೋಸ್ಗಳು ಬರುತ್ತೆ. ನಾನು ಹಿಂದಿನ ವರ್ಷ ಹಾಕಿರೋವಂಥ ಟಿಪ್ಸಿನ ವೀಡಿಯೋಸ್ ಬರುತ್ತೆ. ಅದನ್ನು ನೀವು ನೋಡಿಬಿಟ್ಟು ಒಂದೊಂದು ಟಿಪ್ಸನ್ನು ಫಾಲೋ ಮಾಡಿ ನೀವು ಸ್ಟಿಚಿಂಗು ಕಟ್ಟಿಂಗು ಮಾಡಿ. ನಾನು ಯಾವುದೇ ಥರ ಟಿಪ್ಸನ್ನು ಫಾಲೋ ಮಾಡಲ್ಲ. ಬರೀ ಕೆಲಸ ಮಾಡ್ತೀನಿ ಅಂತ ಹೋಗಿ ನಿಜವಾಗೂ ನಿಮಗೆ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಅಡೆತಡೆಗಳು ಬಂದುಬಿಟ್ಟು ಕೆಲಸಗಳು ಹಾಳಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಕೆಲವೊಂದು ತುಂಬ ವರ್ಷದ ಹಿಂದೆ ನನಗೂ ಸಹಿತ ಅಷ್ಟೇ ಒಂದು ವಾರ ಪೂರ್ತಿ ನಾನು ಒಂದು ಚೂರು ಟೈಲರಿಂಗ್ ಮಿಷನ್ ಮೇಲೆ ಕೂರೋಕ್ಕೆ ಆಗಿಲ್ಲ. ನಾನು ಯಾವಾಗ ಪ್ರತಿ ಅಮಾವಾಸ್ಯೆ ಪೂಜೆ ಮಾಡ್ಕೊಂಡು ಬಂದೆ, ಆಯುಧ ಪೂಜೆ ಮಾಡ್ಕೊಂಡು ಬಂದೆ, ನೈಟ್ ಟೈಮಲ್ಲಿ ಜಾಸ್ತಿ ಬಟ್ಟೆನ ಹೊಲಿಯೋದನ್ನು ಕಡಿಮೆ ಮಾಡಿದೆ. ನನಗೆಲ್ಲ ಒಂದು ಸಮಸ್ಯೆಗಳು ಸುಧಾರಿಸ್ತಾ ಬಂತು. ತುಂಬ ಚೆನ್ನಾಗೂ ಸಹ ಆಯಿತು. ಇನ್ನೂ ಸಹ ಚೆನ್ನಾಗಿ ಆಗ್ತೀನಿ ಅನ್ನೋ ನಂಬಿಕೆ ಇದೆ. ನೀವು ಸಹಿತ ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ಟೈಲರಿಂಗ್ ಮಾಡ್ತಾ ಇರೋರು ಬಟ್ಟೆನೇ ಬರ್ತಾ ಇಲ್ಲ, ಕಿರಿಕಿರಿ ಆಗ್ತಾಯಿದೆ, ನನಗೆ ಏನೋ ಬಟ್ಟೆ ಹೊಲಿಯೋಕ್ಕೆ, ನನಗೆ ಏನೂ ಕಲಿಯೋಕ್ಕೆ ಆಗ್ತಿಲ್ಲ, ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳೋರು ನಾನು ಹೇಳಿರೋಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ನೀವು ನಾನು ಆಯುಧ ಪೂಜೆ ದಿವಸ ಪೂಜೆ ಮಾಡೋದು ತೋರಿಸಿದ್ರೆ ನಿಮಗೆ ನೆಕ್ಸ್ಟು ಅಯ್ಯೋ ಮುಗ್ದೇ ಹೋಯ್ತು ಸಿಸ್ಟರ್ ನಮಗೆ ಪೂಜೆ ಮಾಡೋಕ್ಕಾಗಿಲ್ಲ ಅನ್ಬಾರ್ದು. ನೀವು ಇವಾಗೇ ನಾನು ಹೇಳ್ತಾ ಇದ್ದೀನಿ, ಮಂಗಳವಾರ 30ನೇ ತಾರೀಕು ಬರೋವಂಥ ಆಯುಧ ಪೂಜೆ ದಿವಸ ಪೂಜೆ ಮಾಡಿ. ನಿಜವಾಗ್ಲೂ ಆವತ್ತಾಗಲಿಲ್ಲ ಅಂದರೆ ದೀಪಾವಳಿ ಅಮಾವಾಸ್ಯೆಗೆ ಮಾಡ್ಕೊಳ್ಳಿ. ಇದೆಲ್ಲ ಟಿಪ್ಸ್ ಫಾಲೋ ಮಾಡಿ ನಮ್ಮ ಆರ್ಜಿ ಟೈಲರಿಂಗ್ ಕ್ಲಾಸನ್ನು ಸಹ ಸಪೋರ್ಟ್ ಮಾಡಿ. ಈ ಮೋಟಿವೇಶನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಇದೇ ರೀತಿ ನಾಳೆನೂ ಸಹಿತ ನಾವು ನವರಾತ್ರಿ ಪೂಜೆಗೆ ಹೋಗೋದಿದೆ. ನಿಮ್ಗೆ ಇದೇ ರೀತಿ ಮೋಟಿವೇಶನ್ ಬೇಕು ಅಂತ ಅಂದರೆ ನನಗೆ ಬೇಗ ಕಮೆಂಟ್ ಮಾಡಿ. ನಾನು ಮತ್ತೆ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಹೋಗ್ಬರಲ್ಲ. ಬಾಯ್.